ಕಾಂಗ್ರೆಸ್ ಸುರ್ಜೇವಾಲಾ ವಿರುದ್ಧ ಸರ್ ಕೆಲವರು ಸಚಿವರು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಿ ದೂರು ಕೊಟ್ಟು ಬದಲಾವಣೆ ಮಾಡ್ಬೇಕಂತ ಹೇಳಿ ನಾಳೆ ರಾಹುಲ್ ಗಾಂಧಿ ಅವರಿಗೆ ದೂರು ಕೊಡಲು ನಿರ್ಧಾರ ಮಾಡಿದಾರೆ. ಅವೆಲ್ಲ ನಿಮ್ಗೆ ಸುಮ್ಮನೆ ಯಾರೋ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಇಮೇಜ್ನೇ ಹಾಳು ಮಾಡ್ತಾ ಇದ್ದಾರೆ. ನಿಮ್ಮ ಮಾಧ್ಯಮದ ಈ ಕೆಲವು ನಾನು ಗಮನಿಸಿದ್ದೀನಿ, ಕೆಲವು ಟಿವಿಗಳ ಹೆಸರು ಹೇಳೋದು ಬೇಡ. ನಿನ್ನೆ ನನ್ನ ಹಿರಿಯ ಒಬ್ಬ ಶಾಸಕರ ಮನೆಗೆ ಭೇಟಿ ಮಾಡಿದ್ದೆ. ಅವ್ರು ಯಾರಿಗೋ ಜಗಳ ಇತ್ತಂತೆ, ಅದಕ್ಕೆ ಹೋಗಿದ್ದಾರೆ ಅಂತೆಲ್ಲ ನೀವೆಲ್ಲ ಹೊಸ ಸ್ಟೋರಿಗಳೆಲ್ಲ ಬಿಲ್ಡಪ್ ಮಾಡ್ತೀವಿ. ಫಿರೋಜ್ ಸೇಠ್ ಇಸ್ ಎ ವೆರಿ ಸೀನಿಯರ್ ಲೀಡರ್. 2 ಸತಿ ನನ್ನ ಜೊತೆ MLA ಆಗಿ ಕೆಲಸ ಮಾಡಿದ್ದಾರೆ. ನಾನು ಇದು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರಿಗೆ ಗಾಂಧೀಜಿಯವರ ಏನು ಒಂದು ಕಾರ್ಯಕ್ರಮ ಇದೆ, ಅದಕ್ಕೂ ಒಂದು ಸ್ಟೇಟ್ ಲೆವೆಲ್ ಕಮಿಟಿಗೆ ಅವ್ರನ್ನ ಮೆಂಬರ್ ಕೂಡ ನಾವು ಮಾಡಿದ್ದೀವಿ. ಸಂಘಟನೆ ದೃಷ್ಟಿಯಿಂದ ಹೋಗಿ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರು ಅವ್ರಿಗೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಬಂದಿದ್ದೀವಿ. ನೀವೇನೋ ಸ್ಟೋರಿ ಬರೀತಾ ಇದ್ದೀರಿ. ನಿಮ್ಮ ಇದನ್ನ ಎಲ್ಲ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಯಾರು ಪ್ಲಾಂಟ್ ಮಾಡ್ತಾರೆ, ಏನೋ ಹೇಳ್ತಾರೆ ಅಂತ ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಕಾಂಗ್ರೆಸ್ನ 60 ಜನ ಶಾಸಕರು ಬಿಜೆಪಿ ಬರ್ತಾರೆ ಅಂತ ಯತ್ನಾಳ್ ಹೇಳ್ತಾರೆ. ಈಗ ನೀವು ಈ ಲೋಕಲ್ ಡರ್ಟಿ ಪಾಲಿಟಿಕ್ಸ್ ಮಾತಾಡೋದು ಅಂತ ಮಾತಾಡಲೇಬೇಕು. ಐ ವಿಲ್ ನಾಟ್ ಆನ್ಸರ್ ಯು, ಐ ವಿಲ್ ನಾಟ್ ಕಮ್ ಟು ಯು. ಸುಮ್ಮನೆ ಏನೇನೋ ಬರೀ ನಿಮ್ದೆಲ್ಲ ಎಂತ ನ್ಯಾಷನಲ್ ಇವೆಂಟ್ ಮಾಡ್ತಾ ಇದ್ದೀವಿ. ಯು ಶುಡ್ ನಿಮ್ಗೂ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಯು ಡೋಂಟ್ ಗೋ ಟು ದಿಸ್ ಡರ್ಟಿ ವಿಚ್ ಈಸ್ ಆಲ್ ಫಾಲ್ಸ್. ನಿಮ್ಗೆ ಯಾರು ಏನೇನು ಹೇಳ್ತಾ ಇದ್ದಾರೆ ನಾನು ರೆಕಾರ್ಡಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ಸುಮ್ಮನೆ ಸುಳ್ಳಿನ ಕಂತೆ. ಕಾಂಗ್ರೆಸ್ ಶಕ್ತಿ ಹೆಂಗ್ ತಂದಿದ್ದೀವಿ ಅಂತಂದ್ರೆ, ಎಷ್ಟು ಶ್ರಮ ಪಟ್ಟು, ಎಷ್ಟು ಹೋರಾಟ ಮಾಡಿ, ಎಷ್ಟು ತ್ಯಾಗ ಮಾಡಿ, ಈ ಭೂಮಿಯಿಂದನೇ, ಈ ಗಾಂಧೀಜಿ ಬಾವಿಯಿಂದನೇ ನೀರು ತೆಗೆದ್ಬಿಟ್ಟು, ನೀರು ಚೆಲ್ಬಿಟ್ಟು, ಇಲ್ಲಿಂದನೇ ಮನೆ ಬೆಳಕು ಕೊಟ್ಟಿದ್ದೀವಿ, ಇಲ್ಲಿಂದನೇ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ. ನೀವೆಲ್ಲ ಎಜುಕೇಟೆಡ್ ಜನ. ಯಾವ ಬಂಡಾಯನೂ ಇಲ್ಲ, ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ. ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫರೆನ್ಸ್, ಪರ್ಸನಲ್ ಡಿಫರೆನ್ಸ್ ಯಾವುದೂ ಇಲ್ಲ. ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ, ಸೀಟ್ ಆಫ್ ಜಸ್ಟಿಸ್. ನನಗೆಲ್ಲರೂ ಒಂದೇ. ನನ್ನ ಕಣ್ಣು, ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ ನನ್ನ ಡ್ಯೂಟಿ. ಅದನ್ನು ಮಾಡ್ತೀನಿ. ಸುಮ್ಮನೆ ನೀವು ಸುಳ್ಳೆಲ್ಲ ಯಾರೋ ಹೇಳಿದ್ದು, ಯಾರೋ ಇದು ಬಂಡಾಯ, ಅವ್ರ ಭೇಟಿಯಾಗೋಯ್ತು, ಇವ್ರ ಭೇಟಿ, ನನಗೆ ಯಾವನ್ ಬಂಡಾಯನೂ ಇಲ್ಲ, ಏನಿಲ್ಲ. ನಾನು ಪಕ್ಷ ಉಂಟು, ನಮ್ಮ ಹೈಕಮಾಂಡ್ ಏನು ಉಂಟು, ನಮ್ಮ ಕಾರ್ಯಕರ್ತರನ್ನ ರಕ್ಷಣೆ ಮಾಡೋದು, ಪಕ್ಷನ ಉಳಿಸೋದು, ಸರ್ಕಾರನ ಭದ್ರವಾಗಿಡೋದು, ಇಷ್ಟೇ ನನ್ನ ಡ್ಯೂಟಿ. ಅದು ಬಿಟ್ಟರೆ ಬೇರೆ ಇನ್ನೇನು ಡ್ಯೂಟಿ ಇಲ್ಲ. ಮಿಕ್ಕಿದ ಯಾವುದಕ್ಕೂ ನನ್ನ ಹೆಸರು ನೀವು ಉಪಯೋಗಿಸ್ಕೊಳಕ್ ಹೋಗ್ಬೇಡಿ. ನನಗೆ ಯಾರ ಜೊತೆನೂ ಭಿನ್ನಾಭಿಪ್ರಾಯ ಇಲ್ಲ. 2023 ಎಲೆಕ್ಷನ್ಯಾಗ ಫಿರೋಜ್ ಶೇಟ್ ಟಿಕೆಟ್ ಸಿಗಬಾರ್ದಂತೆ ಸತೀಶ್ ಜಾರಕಿಹೊಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಜಿಲ್ಲಾ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಫಿರೋಜ್ ಶೇಟ್ಗೆ ಆಗಿ ಬರಂಗಿಲ್ಲ. ಐ ಡೋಂಟ್, ಅದೆಲ್ಲ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ದೇರ್ ಇಶ್ಯೂ ಆಸ್ ಫಾರ್ DK ಶಿವಕುಮಾರ್ ಇಸ್ ಕನ್ಸರ್ನ್. ಮಾಧ್ಯಮ ಅಂದ್ರೆ ನೀವೆಲ್ಲ ಒಂದೇ. ನನಗೆ ಕಾರ್ಯಕರ್ತರು ಅಂದ್ರೆ ಎಲ್ಲರೂ ಒಂದೇ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂದ್ರೆ ಎಲ್ಲರೂ ಒಂದೇ, ಶಾಸಕರಂದ್ರೆ ಎಲ್ಲರೂ ಒಂದೇ. ಯಾರು ನಮ್ಮ ಪಾರ್ಟಿ ಚೌಕಟ್ಟಿನಲ್ಲಿ, ಶಿಸ್ತಿನಲ್ಲಿ ಕೆಲಸ ಮಾಡ್ತಾರೆ ಎಲ್ಲರಿಗೂ ಕೂಡ ನಾನೇ ಅವ್ರಿಗೆ ತಲೆ ಬಾಗಿಸಿ ಅವ್ರ ಸರ್ವಿಸ್ ಮಾಡ್ತೀನಿ. ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನು ಕೊಟ್ಟಿರೋಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಸೊ ಅದಕ್ಕೆ ನೀವು ಯಾರು ಮಾತು ಕಟ್ಕೊಂಡು ನೀವೆಲ್ಲ ಹೋಗ್ಕೋಬೇಡಿ. ಇಲ್ಲ, ನಾ ಮಾಡ್ಕೊಂಡೇ ಬರ್ತೀನಿ. ಅವಶ್ಯಕತೆ ಏನಿಲ್ಲ. ಜನಕ್ಕೆ ಒಳ್ಳೇದಾಗ್ತಾ ಇದೆಯಾ ಸಾಕು ನನಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.